25 ಮತಗಳ 8 ಸೆಟ್ ಮಾಡಿ ಕೌಂಟಿಂಗ್ ಮಾಡಲಾಗ್ತಾ ಇದೆ. ಕೌಂಟಿಂಗ್ ಇಸ್ ಗೋಯಿಂಗ್ ಆನ್. ಅಂದ್ರೆ ಒಂದೊಂದು ಸೆಟ್ ಅಂತ ಹೇಳ್ತಾರಲ್ಲ ಆ ರೀತಿ 25 ಮತಗಳ 8 ಸೆಟ್ ಮಾಡಿ ಕೌಂಟಿಂಗಿಗೆ ಆರಂಭ ಮಾಡಲಾಗ್ತಾ ಇದೆ. 25 ಮತಗಳ 8 ಬಂಡಲ್ ಅಂದ್ರೆ ಎಷ್ಟು? 25 ಇಂಟು 8, 25 8 ಒಟ್ಟಿನಲ್ಲಿ 200 ವೋಟ್. ಕರೆಕ್ಟ್, 200 ವೋಟ್. 21 ಮತಗಳ ಒಂದು ಬಂಡಲ್ ಮಾಡಲಾಗಿದೆ. ಅಂದರೆ ಇನ್ನು ಉಳಿದಿರುತ್ತಲ್ಲ 200 ಶಾಸಕರು ಮತ್ತು 21 ಶಾಸಕರು ಅಂತ ಅಂದ್ಕೊಳ್ಳಿ. 221. ಕಾರಣ ಏನು? ಒಬ್ಬ ಶಾಸಕರ ಮತ ಇಲ್ಲಿ ಅಸಿಂಧು ಆಗಿದೆ. ಹಾಗಾಗಿ 221 ಮಾತ್ರ ಇಲ್ಲಿ ಕೌಂಟಿಂಗಿಗೆ ಅಂದರೆ ಕನ್ಸಿಡರ್ ಮಾಡಬಹುದು, ಗಣನೆಗೆ ತೆಗೆದುಕೊಳ್ಬಹುದು. ಪ್ರತ್ಯೇಕಿಸಿ ಬಂಡಲ್ ಸಿದ್ಧಪಡಿಸಿ ಬಳಿಕ ಎಣಿಕೆ ಮಾಡ್ತಾರೆ. ಅಂದರೆ 25 ಮತಗಳ 8 ಬಂಡಲ್ ಅಂದರೆ 200 ವೋಟ್ಗಳ ಒಂದು ಸೆಟ್ ಅಂತ, ಅಂದರೆ 8 ಬಂಡಲ್ ಅದೊಂದು ಸೆಟ್ ಆಗುತ್ತೆ. ಇನ್ನು 21 ಮತಗಳ ಒಂದು ಬಂಡಲ್ ಅದೊಂದು ಸೆಪ್ರೇಟ್ ಸೆಟ್, 221. ಈ ರೀತಿ ಪ್ರತ್ಯೇಕ ಮಾಡಿ ಡಿವೈಡ್ ಮಾಡಿ ಈ ಬಂಡಲ್ನ ರೆಡಿ ಮಾಡಿ ಬಳಿಕ ಎಣಿಕೆ ಮಾಡಲಾಗುತ್ತೆ. ಓಕೆ, ದಿಸ್ ಇಸ್ ದ ಪ್ರಾಸೆಸ್. ಓಕೆ, ಈಗ ಕಾಂಗ್ರೆಸ್ನ ಈ ಒಂದು ವಿಕ್ಟ್ರಿ ಕ್ಯಾಲ್ಕುಲೇಷನ್ ಹೆಂಗಿದೆ, ಕಾಂಗ್ರೆಸ್ಸಿನ ಗೆಲುವಿನ ಲೆಕ್ಕಾಚಾರ ಹೇಗಿದೆ ನೀವು ನೋಡ್ಬೋದು. ನನ್ನ ಬಲಭಾಗದಲ್ಲಿ ಈ ಕಡೆ ದೃಶ್ಯದ ಬಲಭಾಗದಲ್ಲಿ ನೀವು ನೋಡ್ಬೋದು. ಓಕೆ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ ಎಷ್ಟಿದೆ? ಓವರಾಲ್ ಓನ್ಲಿ ಕಾಂಗ್ರೆಸ್ ಸ್ಟ್ರೆಂತ್ ಎಷ್ಟು ಅಂತ ಹೇಳಿದ್ರೆ 135, 135. ಓಕೆ, ಪ್ರತಿ ಅಭ್ಯರ್ಥಿಗಳಿಗೆ ಎಷ್ಟು ಮತಗಳು ಬೇಕಾಗಿದೆ? ತಲಾ 28 ಮತಗಳು ಬೇಕು. ಅಂದರೆ 7 ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ ಇದು. ಕರೆಕ್ಟ್. 4 ಅಭ್ಯರ್ಥಿಗಳಿಗೆ ತಲಾ 29 ಮತಗಳನ್ನು ಹಾಕಿದರೆ 116 ಮತ ಅಲ್ಲಿಗೆ ಏನಾಗುತ್ತೆ? ಡನ್, ಖಾಲಿ ಆಗುತ್ತೆ. 5ನೇ ಅಭ್ಯರ್ಥಿಗೆ ಎಷ್ಟು ಮತಗಳು ಉಳಿತವೆ? 116 ಖಾಲಿ ಉಳಿಯತ್ತೆ, ಹೌದಾ? 5ನೇ ಅಭ್ಯರ್ಥಿಗೆ ಉಳಿದಂಥ ಮತಗಳ ಸಂಖ್ಯೆ ಎಷ್ಟು? ಓನ್ಲಿ 19 ಮತಗಳು ಅಲ್ಲಿ ಉಳಿತಾವೆ, ಬಾಕಿ ಉಳಿತಾವೆ. ಈ ಬಾಕಿ ಉಳಿದಂಥ 9 ಮತಗಳಿಗೆ ಏನು ಮಾಡ್ತಾರೆ? ಪ್ಲಾನಿಂಗ್ ಮಾಡ್ತಾರೆ, ರಣತಂತ್ರಗಳನ್ನು ಹೆಣಿತಾರೆ. ಯಾವ ರೀತಿ ಹೆಣಿತಾರೆ? ಕಡಿಮೆ ಇರೋ 4 ಮತಗಳನ್ನು ಸೆಳೆಯೋ ಪ್ರಯತ್ನ ಮಾಡ್ತಾರೆ. ಸೆಳೆಯೋದು ಅಂದರೆ ನಿಮಗೆ ಗೊತ್ತಾಗುತ್ತೆ, ಅದೇನಾದರೂ ಆಗಿರ್ಬೋದು. ಓಕೆ, ಈಗ ಹೇಳಿದ್ವಿ, ಈಗ ನಾವು ವಿಧಾನಸಭೆಯಲ್ಲಿ ಒಂದು ವೋಟ್ ಮಾಡ್ತೀವಲ್ಲ, ಆ ಥರ ಅಲ್ಲ. ಇದು ಪ್ರಿಯಾರಿಟೀಸ್ ಮೇಲೆ, ಪ್ರಾಶಸ್ತ್ಯದ ಮೇಲೆ, ಆದ್ಯತೆಯ ಮತ ಅಂತ ಇರುತ್ತೆ. ಓಕೆ, 2ನೇ ಪ್ರಾಶಸ್ತ್ಯದ ಮತ ಮೂಲಕ ಗೆಲ್ಲುವ ವಿಶ್ವಾಸವನ್ನು ಇಲ್ಲಿ ವ್ಯಕ್ತಪಡಿಸಬಹುದು. ಇದು ಯಾರದ್ದು ಲೆಕ್ಕಾಚಾರ? ಇಟ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಓಕೆ, ಈಗ ಕಾಂಗ್ರೆಸ್ದಾಯಿತು. JDS ಕ್ಯಾಲ್ಕುಲೇಷನ್ ಏನಿದೆ? ಅವ್ರ ಗೆಲುವಿನ ಲೆಕ್ಕಾಚಾರ ಏನಿದೆ? BJPಯ 2 ಅಭ್ಯರ್ಥಿಗಳಿಗೆ ತಲಾ 29 ಮತಗಳು. ಓಕೆ, BJPಯ 2 ಅಭ್ಯರ್ಥಿಗಳಿಗೆ, ಕ್ಯಾಂಡಿಡೇಟ್ಸ್ಗೆ ತಲಾ 29 ಮತಗಳು. ಉಳಿದ 4 ಮತಗಳಿದಾವಲ್ಲ, ಅದನ್ನು JDSಗೆ ಹಾಕುವ ತಂತ್ರ ಮಾಡಲಾಗತ್ತೆ. ಇದು JDSನ ಕ್ಯಾಲ್ಕುಲೇಷನ್. JDS 18 ಪ್ಲಸ್ BJPಯ 4 ಮತ ಸೇರಿದ್ರೆ 22 ಮತಗಳು. ಓಕೆ, ಸುಮ್ಮನೆ ಈ ಕ್ಯಾಲ್ಕುಲೇಷನ್ ಸುಮ್ಮನೆ ಅಬ್ಸರ್ವ್ ಮಾಡಿ ನೀವು. ಓಕೆ, ಆಮೇಲೆ ಯತ್ನಾಳ್ ಮತ್ತು ರೆಡ್ಡಿ, ಓಕೆ, ಅವರು ಬೇರೆ ಪಕ್ಷದಿಂದ ಆಯ್ಕೆಯಾದಂಥ ಶಾಸಕ. ಯಾರು? ಜನಾರ್ದನ್ ರೆಡ್ಡಿ. ಓಕೆ, ಆದರೆ ಅವರು BJP ಸೇರ್ಪಡೆ ಆಗಿದ್ದಾರೆ. ಈಗ ಅವರ ಬೆಂಬಲ BJPಗಿದೆ. ಯತ್ನಾಳ್ ಯಾರು? ಅವರು ಉಚ್ಚಾಟಿತ ಭಾರತೀಯ ಜನತಾ ಪಕ್ಷದ ಶಾಸಕರು. ಉಚ್ಚಾಟಿತ ಅಂದರೆ ಅವ್ರನ್ನ ಕೌಂಟ್ ಮಾಡಲ್ಲ ಪಕ್ಷದ ಒಳಗಡೆ. ಆದರೆ ವಿಧಾನಸಭೆಯ ಸಂಖ್ಯಾಬಲದಲ್ಲಿದ್ದಾರಾ? ಇದ್ದಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಅದನ್ನು ನಾವು ಗೊಂದಲ ಮಾಡ್ಕೊಳ್ಳೋದು ಬೇಡ. ಈ ಯತ್ನಾಳ್ ಮತ್ತು ರೆಡ್ಡಿ ಇಬ್ಬರೂ ಸೇರಿದರೆ ಎಷ್ಟಾಗುತ್ತೆ? ಓವರಾಲ್ 24 ಮತಗಳು ಆಗುತ್ತೆ. ಉಳಿದ 4 ಮತ ಕಾಂಗ್ರೆಸ್ನಿಂದ ಸೆಳಿಬೇಕಾಗತ್ತೆ. ಯಾಕಂದರೆ ಬೇಕಲ್ಲ, ಅದನ್ನು 28 ಈಕ್ವಾಲಿಟಿ ಮಾಡಬೇಕಲ್ಲ ಅಲ್ವಾ? ಹಾಗಾಗಿ ಆ 4 ಮತ ಕಾಂಗ್ರೆಸ್ನಿಂದ ಸೆಳೆಯೋ ತಂತ್ರ. ಅಂದರೆ ಆ
ರಾಜಕೀಯ ಲೆಕ್ಕಾಚಾರ ಇಲ್ಲಿ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಆಮಿಷ, ಸೆಳೆಯೋದು ಅನ್ನೋದು ಆ ಶಬ್ದಗಳಲ್ಲಿ ಕೆಲಸ ಮಾಡುತ್ತವೆ. ಅದು ಕುದುರೆ ವ್ಯಾಪಾರನ, ಕತ್ತೆ ವ್ಯಾಪಾರನ, ಡ್ಯಾಶ್ ವ್ಯಾಪಾರನ ಗೊತ್ತಿಲ್ಲ, ಅಥವಾ ಮುಂದಿನ ದಿನಗಳಲ್ಲಿನ ಭರವಸೆಯ ವ್ಯಾಪಾರವ, ಒಟ್ಟಿನಲ್ಲಿ ಪ್ಯಾರ್. ಆ ವ್ಯಾಪಾರದಲ್ಲಿ ಯಾವ ರೀತಿ ಅವರು ಪ್ಯಾರ್ನ ಇಟ್ಕೊಂಡಿರ್ತಾರೆ, ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ಬರ್ತಾರೆ ಅನ್ನುವ ಆಧಾರದ ಮೇಲೆ ಈ ಮತಗಳು ಕೆಲಸ ಮಾಡುತ್ತವೆ. ಎಸ್, ದಿಸ್ ಈಸ್ ಅಬೌಟ್ ದಿಸ್ ಕ್ಯಾಲ್ಕುಲೇಷನ್. ಕಾಂಗ್ರೆಸ್ ಗೆಲುವಿನ ಲೆಕ್ಕಾಚಾರ ನೋಡಿದರೆ JDS ಗೆಲುವಿನ ಲೆಕ್ಕಾಚಾರ ಕೂಡ ನೀವೀಗ ಗಮನಿಸಿದ್ರಿ.